ಇವತ್ತು ನಾನೊಬ್ಬ ವಿಶೇಷ ವ್ಯಕ್ತಿಯನ್ನು ಮಾತಾಡಿಸ್ತಾ ಇದ್ದೀನಿ. ಶ್ರೀಯುತ GR ನಾಗರಾಜ್ರವರು 20s ಅಲ್ಲಿ ನಿಮ್ಮ ಪ್ರೈಮ್ ಏಜಲ್ಲಿ ಯಂಗ್ಸ್ಟರ್ಸ್ ಅಂತ ಏನು ಹೇಳ್ತೀವಿ, ಆ ಯಂಗ್ ಏಜಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಯಿತು. ಬಾಯ್ಲ್ಸ್ಗಳು ಸ್ಟಾರ್ಟ್ ಆಯಿತು. ಏಜ್ ಆಫ್ 27 ಲೈಕ್ ಮದುವೆಯಾಗಿ ಒಂದು 5-6 ತಿಂಗಳಾಗಿತ್ತು ಅಷ್ಟೇ. ಹೌದು, ನೆಕ್ಸ್ಟ್ ಕೋಮಾಗ ಹೋಗ್ತೀಯಪ್ಪ, ಹೌದು ನಾಳಿದ್ದು ಇನ್ನೇನು ಆಯ್ತು ಇವನ್ ಕತೆ ಅಂತ ಹೇಳ್ತಾರೆ. ಹೌ ಇಸ್ ಅಂದರೆ ಏನು ಆಯಿತು ಒಳಗಡೆ ಅಂತ. 4 ವಾಲ್ಸು ಬ್ಲಾಕ್ ಆಗಿದೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಿದೆ, ಹಾರ್ಟ್ ಹೇಗೆ ಫಂಕ್ಷನಿಂಗ್ ಆಗುತ್ತೆ? ಬ್ಯೂಟಿಫುಲ್ ಆನ್ಸರ್. ದಟ್ ಹ್ಯಾಸ್ ಟು ಬಿ ಆನ್ಸರ್ಡ್. ಪೀಪಲ್ ಶುಡ್ ನೋ ದಿಸ್. ನನಗೆ 4 ವಾಲ್ವ್ ಬ್ಲಾಕ್ ಆಗಿದ್ದು ಕೂಡ, ಪಂಪ್ ಆಗಿದ್ರು ಕೂಡ ಕೊಲ್ಯಾಟರಲ್ ಲ್ಯಾಟರಲ್ಸ್ ಆರ್ಟರೀಸ್ ಡೆವಲಪ್ ಆಗಿದೆ. ಅದು ನಿಮಗೆ ಆಂಜಿಯೋಗ್ರಾಮ್ನಲ್ಲಿ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂಥ ಕೇಸಸ್ ಮಾತ್ರ ಸ್ಟೆಂಟಾಗಲಿ ಸರ್ಜರಿಗಾಗಲಿ ಒಳಗಡಬೇಕು. ಇದು ಜಂಬದ ಮಾತಲ್ಲ. 100,000 ಸರ್ಜರೀಸ್ಗಳನ್ನ ಅವಾಯ್ಡ್ ಮಾಡಿಸಿದ್ದೀನಿ. ಬಟ್ ಫಾರ್ ಅ ಮೊಮೆಂಟ್ ನಿಮಗೆ ಅವತ್ತು ಅನ್ನಿಸ್ಲಿಲ್ವಾ, ಅಕಸ್ಮಾತ್ ವಾಟ್ ಇಫ್ ದಿಸ್ ಗೋಸ್ ರಾಂಗ್ ಆ್ಯಂಡ್ ಮೈ ಲೈಫ್ ಈಸ್ ಲಾಸ್ಟ್, ವಾಟ್ ಅಬೌಟ್ ಮೈ ಫ್ಯಾಮಿಲಿ, ನನ್ನ ಬಿಸ್ನೆಸ್ಸು? ಪ್ರತಿಯೊಂದಕ್ಕೂ ಉತ್ತರ ಇರುತ್ತೆ. ಯಾವುದಕ್ಕೂ ಕೂಡ ನಾವು ವಿ ಶುಡ್ ನಾಟ್ ಡೆಟರ್ ಆ್ಯಂಡ್ ಗೋ ಬ್ಯಾಕ್. ನನಗೆ ವಿಲ್ ಪವರ್ ಇದೆ, ಗೆಲ್ಲುವ ಶಕ್ತಿ ಇದೆ. ವಾವ್. ನಾವು ಕೆಲವು ಸಿನಾರಿಯೋಸ್ ನೋಡಿದ್ದೀವಿ, ಅಥವಾ ದ ಸ್ಟ್ಯಾಟಿಸ್ಟಿಕ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಇನ್ ಅವರ್ ಕಂಟ್ರಿ, ನಮ್ಮ ಭಾರತ ದೇಶದಲ್ಲಿ ಎಷ್ಟು ಹಾರ್ಟ್ ಅಟ್ಯಾಕ್ ಆಗ್ತಿದೆ ಏನು ಅಂತೆಲ್ಲ ನೋಡಿದಾಗ ನಾವು ಈ ಮಿಡಲ್ ಏಜ್ನವ್ರಿಗೆ ಅಥವಾ 20s 30s ಅಲ್ಲಿ ಕೂಡ ಇವಾಗ ಜಾಸ್ತಿ ಆಗ್ತಾ ಇದೆ, ಕಾಲೇಜ್ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತೆಲ್ಲ ನೋಡಿದ್ದೀವಿ. ಇವತ್ತು ನಾನೊಬ್ಬ ವಿಶೇಷ ವ್ಯಕ್ತಿಯನ್ನು ಮಾತಾಡಿಸ್ತಾ ಇದ್ದೀನಿ. ಅವರಿಗೂ ಕೂಡ ಅವರ 20s ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಬಟ್ ಟುಡೇ ಹಿ ಈಸ್ ಇನ್ ಹಿಸ್ 70s, ಇಫ್ ಐ ಆಮ್ ನಾಟ್ ರಾಂಗ್. ಎಸ್, ಟುಡೇ ಹಿ ಈಸ್ ಇನ್ ಹಿಸ್ 70s, ವೆರಿ ಫಿಟ್, ವೆರಿ ಹೆಲ್ದಿ. ಇನ್ನು ಸರ್ಪ್ರೈಸಿಂಗ್ ವಿಚಾರ ಏನಂದರೆ, ಇಷ್ಟು ವರ್ಷಗಳ ಕಾಲ ಯಾವುದೇ ಸರ್ಜರಿಗೆ ಒಳಪಡದೆ ಅವರು ಆರಾಮಾಗಿ ಒಂದು ಆರೋಗ್ಯಕರವಾದ ಜೀವನನ ನಡೆಸ್ತಾ ಇದ್ದಾರೆ. ಹಾಗಿದ್ರೆ ಇದು ತಿಳ್ಕೊಳ್ಳೇಬೇಕಾದ ವಿಚಾರ. ಇವತ್ತಿನ ಕಾಲದಲ್ಲಿ ಏನಾದ್ರು ಒಂದು ಸಣ್ಣ ಕೆಮ್ಮು ನೆಗಡಿ ಅಕ್ಷಿ ಬಂತು ಅಂದ್ರೆ ಹೋಗ್ಬಿಟ್ಟು ಒಂದು ಟ್ಯಾಬ್ಲೆಟ್ ತೊಗೊಂಡು ಬಂದು ಒಂದು ಅರ್ಧ ದಿನ ರಜಾ ಹಾಕಿ ರೆಸ್ಟ್ ತೊಗೊಂಡು ಮಲಗಿಬಿಡ್ತೀವಿ, ಈಗ ನಾನು ಆರಾಮಾದೆ ಅಂತೀನಿ. ಆದರೆ ಈ ಹಾರ್ಟ್ ಅಟ್ಯಾಕ್ ಅನ್ನೋ ಪೆಡಂಭೂತ ಅಂತ ಕನ್ಸಿಡರ್ ಆಗಿರುವಂತಹ ಈ ಆರೋಗ್ಯ ಸಮಸ್ಯೆನ ಒಂದು ಸರ್ಜರಿ ಇಲ್ಲದೆ ಹೇಗಪ್ಪ ಇವ್ರು ಮ್ಯಾನೇಜ್ ಮಾಡಿದ್ರು, ಇದನ್ನೆಲ್ಲ ನಿಮಗೆ ತಿಳಿಸೋದೆ ನಮ್ಮ ಉದ್ದೇಶ. ಅವ್ರನ್ನ ವೆಲ್ಕಮ್ ಮಾಡೋಣ. ಹೀಸ್ ದ ವೆರಿ ಜೆಂಟಲ್ಮೆನ್. ಆದರ್ಶ ಸೇವಾ ಸಂಘ ಅನ್ನುವಂತಹ ಒಂದು ಅದ್ಭುತವಾದ ಸಂಸ್ಥೆಯನ್ನು 30ಕ್ಕೂ ಹೆಚ್ಚು ವರ್ಷಗಳ ಕಾಲದಿಂದ ಸುಸೂತ್ರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಬೆನ್ನು ತಟ್ತಾ ಇದ್ದಾರೆ. ಅದರ ಮೂಲಕ ಬಡ್ಡಿಂಗ್ ಆರ್ಟಿಸ್ಟ್ಸ್ ಇರ್ಬೋದು, ಅಥವಾ ಚೆನ್ನಾಗಿ ಓದ್ತಾ ಇರುವಂಥವ್ರು ಇರ್ಬೋದು, ಯಾರೋ ನೀಡಿ ಪೀಪಲ್ ಇರ್ಬೋದು, ಇವರೆಲ್ಲರಿಗೂ ಕೂಡ ಆಧಾರ ಸ್ತಂಭವಾಗಿ ನಿಂತ್ಕೊಂಡಿರುವಂಥವರು ಶ್ರೀಯುತ GR ನಾಗರಾಜ್ರವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ನಿಮ್ಮನ್ನ ಆಕ್ಚುಲಿ ಆಫ್ ದ ಕ್ಯಾಮ್ರಾ ಸಾಕಷ್ಟು ಮಾತಾಡಿಸಿದೆ. ಎಷ್ಟು ಚೆನ್ನಾಗಿದ್ದೀರಿ ಅನ್ನೋದು ಸುಮ್ಮನೆ ಮುಖತಃ ಕೇಳಿದ ತಕ್ಷಣ ಚೆನ್ನಾಗಿದ್ದೀನಿ ಅಂತಾರಲ್ಲ, ಅದಲ್ಲ, ಲಿಟ್ರಲಿ ಚೆನ್ನಾಗಿದ್ದೀರಾ. ಸರ್, ಇವತ್ತಿನ ಮೂಲವಾದ ಉದ್ದೇಶ ಇಷ್ಟೇನೆ. 20s ಅಲ್ಲಿ ನಿಮ್ಮ ಪ್ರೈಮ್ ಏಜಲ್ಲಿ ಯಂಗ್ಸ್ಟರ್ಸ್ ಅಂತ ಏನು ಹೇಳ್ತೀವಿ, ಆ ಯಂಗ್ ಏಜಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಯಿತು. ತುಂಬ ಭಯ ಪಡ್ತಾರೆ ಫಸ್ಟ್ ಜನ. ಏನೋ ಒಂದು ಆರೋಗ್ಯ ಸಮಸ್ಯೆ ಆಯಿತು ಅಥವಾ ಹಾಸ್ಪಿಟಲೈಸೇಷನ್ ಅಂದ ಕೂಡಲೇ BP ಜಾಸ್ತಿ ಆಗೋಗುತ್ತೆ, ಅದು ಇನ್ನೂ ಅಡ್ವರ್ಸ್ ಮಾಡಿಬಿಡುತ್ತೆ ಪರಿಸ್ಥಿತಿಯನ್ನು. ಶುಗರ್ ಸ್ಪೈಕ್ ಆಗಿಬಿಡುತ್ತೆ, ಅದು ಇನ್ನೂ ಅಡ್ವರ್ಸ್ ಮಾಡಿಬಿಡುತ್ತೆ ಪರಿಸ್ಥಿತಿಯನ್ನು. ನಿಮಗೆ ಹೇಗೆ ಡಯಾಗ್ನೈಸ್ ಆಯಿತು, ಏನಾಯಿತು, ಅವತ್ತಿನ ಪರಿಸ್ಥಿತಿ ಏನಿತ್ತು ಸರ್? ಸ್ವಲ್ಪ ದೀರ್ಘವಾಗಿ ಹೇಳ್ಬೋದಾ? ಪ್ಲೀಸ್ ಪ್ಲೀಸ್. ನಾನು ಐ ಆಮ್ ಬಾರ್ನ್ 3rd July 1949. ಓಕೆ. ಹಲವಾರು ಕಾರಣಗಳಿಗೆ ನಾನು ಮುಂದೆ ಓದಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅಟ್ ದ ಏಜ್ ಆಫ್ 18 ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ನಾನು ಕೆಲಸಕ್ಕೆ ಸೇರಿದವನು. ಓಕೆ. ನಂತರ 77ರಲ್ಲಿ ನಾನು ಮದುವೆ ಆದೆ. ಆವಾಗ ನಾನು ಮೂಡಿಗೆರೆನಲ್ಲಿ ಆಫೀಸರ್ ಆಗಿದ್ದೆ. ನಾನು ಕಾಲಲ್ಲಿ ಬಾಯ್ಲ್ಸ್ಗಳು ಸ್ಟಾರ್ಟ್ ಆಯಿತು. ಏಜ್ ಆಫ್ 27 ಲೈಕ್. ಓಕೆ. ಅದು ಯಾವುದೇ ಆ್ಯಂಟಿಬಯೋಟಿಕ್ ಕೂಡ ಅದು ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಡಾಕ್ಟರ್ ಉಪಾಧ್ಯಾಯ ಅಂತ ಹೇಳಿದರು. ಅವರು ಯಾಕೋ ಅನುಮಾನ ಐತೆ ಅಂಥೇಳಿ, ಅವತ್ತು ಮೂಡಿಗೆರೆಯಲ್ಲಿ ಫೆಸಿಲಿಟೀಸ್ ಇರಲಿಲ್ಲ. ಚಿಕ್ಕಮಗಳೂರು ಹೋಗಿ ನೀನು GTT ಟೆಸ್ಟ್ ಅಂತ ಹೇಳ್ತೀವಿ, ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ. GTT ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತೇಳಿ. ಓಕೆ. ಅದು ಬಿಫೋರ್ ಬ್ರೇಕ್ಫಾಸ್ಟ್ ಒಂದು ಸಲ ತೊಗೊಳ್ತಾರೆ. ನಂತರ ಫಿಕ್ಸ್ಡ್ ಡೋಸ್ ಆಫ್ ಗ್ಲೂಕೋಸನ್ನು ಕೊಡ್ತಾರೆ, ಇಲ್ಲಿ ಫ್ಲೂಯಿಡ್ ಕೊಡ್ತಾರೆ, ಕುಡಿಬೇಕು ನಾನು. ಅದಾದ 1 hour ಹತ್ರ ಮತ ಮಾಡ್ತಾರೆ. ಹಾಗೆ ರಿಪೀಟ್ ಆಗುತ್ತೆ 3-4 ಟೈಮ್ಸು. ದೆನ್ ಅದನ್ನು ಮಾಡಿದಾಗ ಎಷ್ಟು ಒಂದು 500 ಶುಗರ್ ಇತ್ತು.
500 ಮದುವೆಯಾಗಿ ಒಂದು 5-6 ತಿಂಗಳಾಗಿತ್ತು ಅಷ್ಟೇ. ಅಯ್ಯೋಯ್ಯೋ, ಅಂದ್ರೆ 500 ಶುಗರು ರೀಡಿಂಗು. ಹೌದು ಹೌದು, ದಟ್ಸ್ ಟೂ ಮಚ್. ಇವತ್ತು ಆ ರೀಡಿಂಗ್ ನೋಡಿದ ತಕ್ಷಣ ಫಸ್ಟ್ ಹಾಸ್ಪಿಟಲೈಸ್ ಮಾಡಿಬಿಡ್ತಾರೆ. ಹೌದು, ನೆಕ್ಸ್ಟ್ ಕೋಮಾಗ ಹೋಗ್ತೀಯಪ್ಪ, ಹೌದು, ನಾಳಿದ್ದು ಇನ್ನೇನು ಆಯ್ತು ಒಂದು ಕತೆ ಅಂತ ಹೇಳ್ತಾರೆ. ನಿಮ್ಗೆ ಏನಂದ್ರು ಡಾಕ್ಟ್ರು? ಐ ವಾಸ್ ನಾಟ್ ಡೆಟರ್ಡ್. ನಾನು ಕ್ರೈಸಿಸ್ ಸಿಚುಯೇಷನ್ ಇನ್ ದ ಲೈಫನ್ನು ಆ ಏಜಲ್ಲಿ ನೋಡಿಬಿಟ್ಟಿದ್ದೆ, ಭಾಳಷ್ಟು ನೋಡಿದ್ದೆ ಓಕೆ, ಬೇರೆ ಬೇರೆ ಅಕೇಶನ್ಸಲ್ಲಿ. ಓಕೆ, ಅದರಿಂದ ವೈ ಟು ಡಾಕ್ಟರ್ ಮತ್ತು ಡಾಕ್ಟರ್ ಅಂತ ಹೇಳಿ ಹೋಗಿ ಏನು ರೀ ಆಯಿತು ಸ್ವಾಮಿ ಬಂದಿದೆ, ಏನು ಮಾಡಬೇಕು ಹೇಳಿ ಇಟ್ ಈಸ್ ನಾಟ್ ರಿವರ್ಸಬಲ್ ರೈಟ್ ನಾವು. ಹೌದು, ಸೊ ಮಾಡಿ ಏನು ಮಾಡಬೇಕು ಮಾಡಿ ಅಂತ ಹೇಳಿದ್ರು, ಇದೆಲ್ಲ ಕೊಟ್ಟರು. ನಂತರ ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಬಂದೆ. ಅವತ್ತಿಂದ ಇವತ್ತಿನವರೆಗೂ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ. ಶುಗರ್ ಇದೆ, 4 ಸಲ ಇನ್ಸುಲಿನ್ ತಗೊಳ್ತೀನಿ ಅಷ್ಟೇ. 9 ಗಂಟೆಗೊಂದು ಬೆಳಗ್ಗೆ, 3 ಗಂಟೆಗೊಂದು ಮಧ್ಯಾಹ್ನ, ರಾತ್ರಿ 9 ಗಂಟೆಗೊಂದು, ರಾತ್ರಿ 12 ಗಂಟೆಗೊಂದು ಇನ್ಸುಲಿನ್ ತಗೊಳ್ತೀನಿ. ಆರಾಮಾಗಿದ್ದೀನಿ. ಡಾಕ್ಟರ್ಸ್ ಇದ್ದಾರೆ, ಮೆಡಿಕಲ್ ಸೈನ್ಸ್ ಇಸ್ ಅಡ್ವಾನ್ಸ್ಡ್. ನನಗೆ ವಿಲ್ ಪವರ್ ಇದೆ, ಗೆಲ್ಲುವ ಶಕ್ತಿ ಇದೆ. ನನ್ನ ಬತ್ತಳಿಕೆಯಲ್ಲಿ ಭಾಳಷ್ಟು ಬಾಣಗಳಿವೆ. ಯಾವುದಕ್ಕೆ ಯಾವ ಬಾಣನ ಯಾವಾಗ ಯಾವ ಲೆವೆಲಲ್ಲಿ ಎಷ್ಟು ಮೆಷರ್ನಲ್ಲಿ ಅಪ್ಲೈ ಮಾಡಬೇಕು ಅನ್ನೋ ಒಂದು ಸಣ್ಣ ಪರಿಜ್ಞಾನ ಇದೆ. ಅದನ್ನು ಯೂಸ್ ಮಾಡ್ಕೊಳ್ತೀನಿ, ಈಗ ಜೀವನ ನಡೆಸ್ತಾ ಇದ್ದೀನಿ. ಆ್ಯಂಡ್ ಯು ಆರ್ ಮ್ಯಾನೇಜಿಂಗ್ ಇಟ್ ಎಫಿಷಿಯೆಂಟ್ಲಿ. ಅಬ್ಸಲ್ಯೂಟ್ಲಿ. ಹೌ ಇಸ್, ಅಂದರೆ ಏನಾಯಿತು ಒಳಗಡೆ ಅಂತ? 4 ವಾಲ್ಸು ಬ್ಲಾಕ್ ಆಗಿದೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲದೆ ಹಾರ್ಟ್ ಹೇಗೆ ಫಂಕ್ಷನಿಂಗ್ ಆಗುತ್ತೆ? ಬ್ಯೂಟಿಫುಲ್ ಆನ್ಸರ್. ದಟ್ ಹ್ಯಾಸ್ ಟು ಬಿ ಆನ್ಸರ್ಡ್. ಪೀಪಲ್ ಶುಡ್ ನೋ ದಿಸ್. ಹೌದು, ಬೇಸಿಕಲಿ ಪೇಷಂಟ್ಸು ನೋಡಬೇಕು. ನಾನು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಸಿಸ್ಟಮ್ಸ್ ಆ ಥರ ಇದೆ, ಇವತ್ತಿನ ಸಿಚುಯೇಷನ್ಸ್ ಆ ಥರ ಇದೆ. ನಾನು ಮೆಡಿಕಲ್ ಮಾಫಿಯಾ ಅಂತ ಹೇಳೋಷ್ಟು ನಾನು ದೊಡ್ಡವನಲ್ಲ. ಆದರೆ ಆಂಜಿಯೋಪ್ಲಾಸ್ಟಿ ಮಾಡಬೇಡ, 2 ಬ್ಲಾಕ್ ಆಗಿದೆ, 3 ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ. ಏನಿಲ್ಲ, ದೇವರು ಸೃಷ್ಟಿಕರ್ತ ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಬಾಡಿಯಲ್ಲೇ ಆನ್ಸರ್ ಕೊಟ್ಟಿದ್ದಾನೆ. ಅಲ್ಲೇ ಮೆಡಿಸನನ್ನು ಕೂಡ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾನೆ. ನನಗೆ 4 ವಾಲ್ವ್ ಬ್ಲಾಕ್ ಆಗಿದ್ದು ಕೂಡ, ಪಂಪ್ ಆಗಿದ್ದರೂ ಕೂಡ ಕೊಲ್ಯಾಟರಲ್ ಲ್ಯಾಟರಲ್ಸ್ ಆರ್ಟರೀಸ್ ಡೆವಲಪ್ ಆಗಿದೆ. ಓಕೆ, ಅದು ಪಂಪ್ ಮಾಡುತ್ತೆ. ಸಿಂಪಲ್. ಆ್ಯಂಡ್ ಎವರಿ ಆಂಜಿಯೋ ವಿಲ್ ರಿಫ್ಲೆಕ್ಟ್ ದೋಸ್ ಥಿಂಗ್ಸ್. ಓಕೆ, ಅದು ಯಾವಾಗ ನಿಮಗೆ ಆರ್ಟರೀಸ್ ದೇವರು ಆ ಸೌಕರ್ಯನ ನಿಮಗೆ ಕಲ್ಪಿಸಿಕೊಟ್ಟಿಲ್ಲ, ಅದು ನಿಮಗೆ ಆಂಜಿಯೋಗ್ರಾಮ್ನಲ್ಲಿ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂಥ ಕೇಸಸ್ ಮಾತ್ರ ಸ್ಟೆಂಟಾಗಲಿ ಸರ್ಜರಿಗಾಗಲಿ ಒಳಗಾಗಬೇಕು. ಅದರ್ವೈಸ್ ನನ್ನ ಪ್ರಕಾರ, ನಾನು ಇದುವರೆಗೆ ಇದು ಜಂಬದ ಮಾತಲ್ಲ, 100 ಸಾವಿರಾರು ಸರ್ಜರೀಸ್ಗಳನ್ನ ಅವಾಯ್ಡ್ ಮಾಡಿಸಿದ್ದೀನಿ. ಬಟ್ ಫಾರ್ ಅ ಮೊಮೆಂಟ್ ನಿಮಗೆ ಅವತ್ತು ಅನ್ನಿಸ್ಲಿಲ್ವಾ, ಅಕಸ್ಮಾತ್ ವಾಟ್ ಇಫ್ ದಿಸ್ ಗೋಸ್ ರಾಂಗ್ ಆ್ಯಂಡ್ ಮೈ ಲೈಫ್ ಇಸ್ ಲಾಸ್ಟ್, ವಾಟ್ ಅಬೌಟ್ ಮೈ ಫ್ಯಾಮಿಲಿ, ನನ್ನ ಬಿಸ್ನೆಸ್ಸು ಅಥವಾ ನನ್ನ ಡಿಪೆಂಡೆಂಟ್ಸು, ಆ ಥರ ಎಲ್ಲ ಭಯ ಬರಲಿಲ್ವಾ ನಿಮಗೆ? ನಾನು 2001ರಲ್ಲಿ ಯಾವಾಗ ಅದಾಯಿತು ನನಗೆ ಗೊತ್ತಿತ್ತು ಈ ಥರ ಆಗ್ತದೆ. ಇನ್ಸಿಡೆಂಟಲ್ಲಿ VRS ಅನೌನ್ಸ್ ಆಯಿತು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕೆಲಸದಲ್ಲಿದ್ದೆ ನಾನು. VRS ಅನೌನ್ಸ್ ಆಯಿತು. ಓಕೆ, ಆ VRS ಅನೌನ್ಸ್ ಆದಾಗ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೆ ಇಷ್ಟೇ, ಫೆಬ್ರವರಿ 7 ಅಂತ ಹೇಳಿದೆ ನಿಮಗೆ. ಮಾರ್ಚ್ 31 ನನಗೆ ನನ್ನ ಬದುಕಿಸಪ್ಪ ದೇವರೇ, VRS ಬಂದಿರುತ್ತೆ, ಮನೆಯವರಿಗೆ ಒಂದು ಸಣ್ಣ ಒಂದು ದಾರಿ ಆಗುತ್ತೆ, ಜೀವನವನ್ನು ಕಟ್ಕೊಳ್ತಾರೆ ಅನ್ನೋ ಉದ್ದೇಶದಿಂದ ನಾನು ಎಲ್ಲ ಕಾರಣಗಳಿಂದ ನಾನು ಹೊರಗಡೆ ಬಂದೆ. ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟಿರ್ತಾನೆ ದೇವರು ಅನ್ನೋದನ್ನು ನಂಬಿದ್ದೀನಿ. ಗ್ರೇಟ್. ಪ್ರತಿಯೊಂದಕ್ಕೂ ಉತ್ತರ ಇರುತ್ತೆ. ಯಾವುದಕ್ಕೂ ಕೂಡ ನಾವು ವಿ ಶುಡ್ ನಾಟ್ ಡೆಟರ್ ಆ್ಯಂಡ್ ಗೋ ಬ್ಯಾಕ್. We should face the situations and win over the situations with justifiable causes and reasons. ಅಕಸ್ಮಾತ್ ಯಾವುದೇ ಇನ್ಫೆಕ್ಷನ್ ಮಾಡಿದ್ರು ಕೂಡ ಯುವರ್ ಕಾನ್ಸ್ಟಿಟ್ಯೂಷನ್ ಆಫ್ ದ ಬಾಡಿ ಇಸ್ ಡಿಸ್ಟರ್ಬ್ಡ್. ನಾನು ದೇಶಾದ್ಯಂತ ಓಡಾಡ್ತಾ ಇದ್ದಾಗ ವಿಜಿಲೆನ್ಸ್ ಡಿಪಾರ್ಟ್ಮೆಂಟು, ಡಿಸೇಬಿಲಿಟಿ ಪ್ರೊಸೀಡಿಂಗ್ಸ್ ಡಿಪಾರ್ಟ್ಮೆಂಟು, ಆಡಿಟ್ ಸೆಕ್ಷನಲ್ಲಿದ್ದೆ. ಹಾಗಾಗಿ ಬಿಲೀವ್ ಇಟ್, ಫೆಬ್ರವರಿ 7 ನಾನು ಯಾವಾಗ ಹಾಸ್ಪಿಟಲೈಸ್ ಆಗಿ ಬಂದೆ, ಹೊರಗಡೆ ಬಂದೆ, VRS ಅಪ್ಲೈ ಮಾಡಿದ್ದೀನಿ. 10-12 ತಾರೀಕು ಹಾಸ್ಪಿಟಲ್ ಬೆಡ್ಡಿಂದಲೇ ಕಳಿಸ್ಕೊಟ್ಟಿದ್ದೀನಿ VRSಗೆ. 15ನೇ ತಾರೀಕು ನಾನು ಡೆಲ್ಲಿಗೆ ಹೋಗಬೇಕಾಗಿತ್ತು ಯಾವುದೋ ಒಂದು ಕೆಲಸಕ್ಕೆ. ಹೋದೆ ನಾನಲ್ಲಿ. ಐ ಫ್ಲೂ ಟು ಡೆಲ್ಲಿ. ಮಾಡಿಯಲ್ಲೇ 1 ವಾರ ಇದ್ದು ಕೆಲಸ ಮಾಡಿ ಬಂದೆ. ನಮ್ಮಲ್ಲಿ ಎಲ್ಲೋ ಒಂದು ಸಣ್ಣ ಇದರಲ್ಲಿ ನಂಬಬೇಕಾಗ್ಬೋದು, ಒಂದು ಫೇಟ್ ಅನ್ನೋದು ಇರುತ್ತೆ. ನಿಜ ನಿಜ. ಅದು ಕೂಡ ನನಗೆ ಸಪೋರ್ಟಿವ್ ಆಗಿತ್ತು. ನನ್ನ ವಿಲ್ ಪವರ್ ಇತ್ತು, ಫ್ಯಾಮಿಲಿ ಸಪೋರ್ಟ್ ಇತ್ತು. ಫ್ಯಾಮಿಲಿ ಸಪೋರ್ಟು ಅತ್ಯದ್ಭುತವಾಗಿತ್ತು. ಅದಕ್ಕೊಂದು ಚಾಪ್ಟರ್ ಬೇಕಾಗ್ತದೆ ಹೇಳಬೇಕಾದ್ರೆ. ಆಕೆ ಹೇಳಿದ್ರೆ ನಾನು ಏನನ್ನೂ ಮಾಡೋಕ್ಕಾಗ್ತಾ ಇರಲಿಲ್ಲ. 100% ಸಪೋರ್ಟ್ ಇತ್ತು.
ಯಾಕೆಂದರೆ ಮದುವೆಯಾಗಿ 6 ತಿಂಗಳಲ್ಲಿ 7 ತಿಂಗಳಲ್ಲಿ ಗೊತ್ತಾದಾಗೆ ಗಂಡನಿಗೆ ಇಷ್ಟು ಸೀರಿಯಸ್ ಪ್ರಾಬ್ಲಮ್ ಇದೆ ಅಂತಿದ್ದು ಕೂಡ ಹೌದು ಅದನ್ನು ಮಾಡಿಕೊಂಡು ಯಾವುದೇ ಬೇಜಾರಿಲ್ಲದೆ ನನ್ನನ್ನು ಮಗುವಿನಂತೆ ಸಾಕಿದ ಒಬ್ಬ ತಾಯಿ, ಸಹೋದರಿ, ಸ್ನೇಹಿತೆ, ಏನು ಹೇಳಬೇಕೋ ಗೊತ್ತಾಗಲ್ಲ ವರ್ಡ್ಸ್. ಐ ನೋ. ಎವ್ರಿ ಸೂಪರ್ಲೇಟಿವ್ಸ್ ಕುಡ್ ಬಿ extended to her in her absence. I am doing it. ನಿಜ ಸರ್, ಐ ಅಂಡರ್ಸ್ಟ್ಯಾಂಡ್ ದ ಇಮೋಷನ್ಸ್ ಬಿಹೈಂಡ್ ಇಟ್. ಖಂಡಿತವಾಗಿ ಇದನ್ನು ಇತ್ತೀಚೆಗೆ ನಾನು ಹಲವಾರು ಪ್ಲಾಟ್ಫಾರ್ಮ್ಗಳಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಪರ್ಟಿಕ್ಯುಲರ್ಲಿ ವುಮೆನ್ ಸೆಕ್ಷನ್ ಇದ್ದಾಗ ಇದನ್ನು ಹೇಳ್ತೀನಿ ನಾನು. ಗೊತ್ತಾಗಬೇಕು, ಯಾವುದೇ ಸಿಚುವೇಶನ್ ಕೂಡ ಬಿಟ್ಟು ಹೋಗೋದಲ್ಲ. ನಿಜ ನಿಜ. ಇವತ್ತು ನೀವೇನು ಪದ ಹೇಳಿದ್ರಲ್ಲ, ದಟ್ ಈಸ್ ವೆರಿ ಸೆನ್ಸಿಟಿವ್ ಇವತ್ತಿನ ಕಾಲದಲ್ಲಿ. ಇದು ಹಾಗಾಗ್ತದೆ. ನನ್ನ ಸಿಗ್ನೇಚರ್ ಸರಿ ಇಲ್ಲ, ಗಂಡನ ಸಿಗ್ನೇಚರ್ ಸರಿ ಇಲ್ಲ, ಹೆಂಡತಿ ಸಿಗ್ನೇಚರ್ ಸರಿ ಇಲ್ಲ ಅಂತ ಡೈವರ್ಸ್ ಕೇಳೋ ಲೆವೆಲ್ಗೆ ಬಂದುಬಿಟ್ಟಿದೆ ಪ್ರಪಂಚ. ಹೌದು, ಅದಾಗಬಾರ್ದು. ಎಂಥ ಒಂದು ಸಿಚುಯೇಷನ್ ಕೂಡ ಎಲ್ಲದಕ್ಕೂ ಮೆಡಿಸಿನ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲೇ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಒಳಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅವಾಗ ಹೇಳಿದ್ದೆ ಅದನ್ನೇ. ಈಗ ಅಲ್ಲಿಗೆ ಬರ್ತಾ ಇದ್ದೀನಿ. ದೇವರು ನನ್ನಲ್ಲೇ ಕೊಟ್ಟಿದ್ದಾನೆ ಔಷಧಿ, ಆರ್ಟರೀಸ್ ಡೆವಲಪ್ ಮಾಡಿ. ಅದಕ್ಕೆ ಯಾಕೆ ನಾನು ಈಗ ಹಾರ್ಟಿಗೆ ಅಂತ ಎಕ್ಸ್ಟ್ರಾ ಏನೋ ಮೆಡಿಸಿನ್ ತೊಗೊಳ್ತಾ ಇಲ್ಲ, ಎಕ್ಸೆಪ್ಟ್ ಒಂದು ಆಸ್ಪಿರಿನ್ ಅಷ್ಟೇ. ಮೊನ್ನೆ ಹರಿಯವರು ಬಂದಿದ್ದರು, ನಾನು ಇದ್ದೆ. ಇಲ್ಲೇ ಪ್ರಭಾವತಿಯವ್ರು ಕೂತಿದ್ರು, ಇಲ್ಲಿ ಹರಿಯವರು ಇದ್ದರು, ಇಲ್ಲಿ ನಾನು ಕೂತಿದ್ದೆ. ನಿಮ್ಮನ್ನೇನು ನೋಡಬೇಕಾಗಿಲ್ಲ ರೀ ಅಂತ ಹೇಳಿದ್ರು ಪ್ರಭಾವತಿ.